ಪ್ರಕರಣ ಆಗಿದೆ. ಕಾಲರ ಯಾವುದೇ ಪ್ರಕರಣಗಳು ಬಂದಿಲ್ಲ. HIV ಕೂಡ ಯಾವುದೇ ಹಳೆ ಲಸಿಕೆ ಇತ್ತು, ಅದು ನೋವಿತ್ತು ಮತ್ತು ಸ್ವಲ್ಪ 60% ಅಷ್ಟೇ ಎಫಿಕಸಿ ಇತ್ತು ಅಂತೇಳಿ ಅದನ್ನು ಬಂದ್ ಮಾಡಿದ್ರು. ಹೊಸ ಲಸಿಕೆ 27ನೇ ಇಸ್ವಿಗೆ ಬರುತ್ತೆ. ಉಳಿದಂತೆ ನಮ್ಮಲ್ಲಿ ಸರ್ ಟೋಟಲ್ ಹೆಲ್ತ್ ಫೆಸಿಲಿಟೀಸ್ ಅಲ್ಲಿ 6 BSCಗಳಿದ್ದಾವೆ. ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇದೆ, ಯಾದಗಿರಿ ತಾಲೂಕು ಆಸ್ಪತ್ರೆ ಒಂದಿದೆ, ಉಪಕೇಂದ್ರಗಳು 30 ಇದ್ದಾವೆ. ಸೊ ಇದರಲ್ಲಿ ಸಿಬ್ಬಂದಿಗಳು ಸಿಸ್ಟರ್ಗಳು 18 ಜನ ಇದ್ದಾರೆ. ಸಮುದಾಯ ಆರೋಗ್ಯ ಅಧಿಕಾರಿಗಳು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ 80% ಇದಕ್ಕೆ ಈ ಒಂದು ಕ್ಯಾನ್ಸರ್ಗೆ ಕಾರಣ ಆಗೋದ್ರಿಂದ ಪರ್ಟಿಕ್ಯುಲರ್ ಏಜ್ 14 ಮತ್ತು 15ರ ಮಧ್ಯದಲ್ಲಿರುವ ಮಕ್ಕಳಿಗೆ ನಾವು ಕೊಡಬೇಕಾಗಿತ್ತು. ನಾವೀಗ ಈಗಾಗಲೇ ಈ ರಜೆ ಮಧ್ಯದಲ್ಲಿ ಸಮಸ್ಯೆಗಳು ಬಂದು 210 ಮಕ್ಕಳಿಗೆ ನಾವು ಕೊಟ್ಟಿದ್ದೀವಿ ನಮ್ಮ ತಾಲೂಕಲ್ಲಿ. ಇನ್ನೂ ಕೂಡ ಕೊಡಬೇಕು ನಮಗೆ ಕೊಟ್ಟ ಡೋಸ್ ಪ್ರಕಾರ. ಮೆಡಿಸಿನ್ ಸರ್ ಎಲ್ಲ ಕಡೆ ಇದೆ. ಅದು ಸ್ವಲ್ಪ ಮಧ್ಯದಲ್ಲಿ ಸಮಸ್ಯೆ ಆಗಿತ್ತು. ಬಟ್ ನಾವು ಏನು ಮಾಡಿದ್ವಿ, ಕಳೆದಿದ್ದರೆ ಅದನ್ನು ರೀಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಿದ್ವಿ. ಫೀಲ್ಡಲ್ಲಿ ಇರುವುದನ್ನು ತಾಲೂಕು ಆಸ್ಪತ್ರೆಗೆ ಮತ್ತು ನಮ್ಮ ಆಸ್ಪತ್ರೆಗಳಿಗೆ ಅದು ಇದೆ ಸರ್, ಎಲ್ಲ ಕಡೆ ಇದೆ. ಈಗ ನೀವು ಮಂಗ ಕಡೆ ಕಾಯ್ದೆ ಇದೆಯಲ್ಲ, ಹೌದು ಸರ್. ಎಷ್ಟು 30 ಕೇಸ್ ಇದೆ? ಇಲ್ಲ ಸರ್, ಟೋಟಲ್ ಇದುವರೆಗೆ ಕಾಲೇಜ್ ಬಂದು 6 ಜನ ಆರಾಮಿದ್ದಾರೆ. ಇದ್ರದ್ದು ಲ್ಯಾಬ್ ನಾವು ಈಗ ಕಾನ್ಪುರ್ ಕಡೆ ಅವರು ಅಲ್ಲಿಯೇ ಕಳ್ಸಕ್ಕೆ ಹೇಳಿದ್ವಿ. ನಾವು ಕೆಲವೊಂದು ಶಿವಮೊಗ್ಗಕ್ಕೆ ಕಳಿಸ್ತಾ ಇದ್ವಿ ಇಷ್ಟುವರೆಗೆ. ಇದು ಅಪ್ಗ್ರೇಡ್ ಆದರೆ ಇಲ್ಲಿ ಕಳಿಸ್ಬೇಕಾಗುತ್ತೆ. ಇಲ್ಲ ಅದೇ ಹತ್ರ ಆದವರು ಅಲ್ಲಿ ಆ ಕಡೆ ಕಳಿಸ್ತಾ ಇದ್ದಾರೆ. ಕಾನ್ಪುರ್ ಹೇಳಿದ್ರು, ಈ ಕಡೆಯವರು ಈ ಕಡೆ ಕಳಿಸ್ತಾ ಇದ್ದಾರೆ. ಅಲ್ಲಿಯೇ ಕಳಿಸ್ತಾರೆ, ನಾಳೆಯಿಂದ ಅಲ್ಲಿಯೇ ಕಳಿಸ್ತಿದ್ದಾರೆ. ಆಮೇಲೆ ಸರ್ ನಾನು 3 ಕಡೆ ಹೋಬಳಿ ಜನಸಂಪರ್ಕ ಸಭೆಯನ್ನು ಬಹಳ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಬಹಳ ಚೆನ್ನಾಗಿ ಕೂಡ ಮಾಡಿಲ್ಲ. ಆ ಭಾಗದ ಅನೇಕ ಸ್ನೇಹಿತರೆಲ್ಲ ಬಂದು ಅವರ ಕುಂದುಕೊರತೆ ಮತ್ತು ಅನೇಕ ವಿಚಾರಗಳನ್ನು ಲಿಖಿತವಾಗಿ ಕೊಟ್ಟಿರುವಂಥದ್ದು. ಅದನ್ನು ಅವತ್ತೇ ನಾವು ಸರಿಯಾದ ಒಂದು ಕ್ರಮಕ್ಕೆ ಮತ್ತು ಅದರ ಮಾಹಿತಿಗೆ ನಾವು ತಹಸೀಲ್ದಾರ್ ಮುಖಾಂತರ ಆ ಇಲಾಖೆಗೆ ಕಳಿಸಿದ್ವಿ. ನಾವು ಆ ಕಳಿಸಿರ್ತಕ್ಕಂಥ ಅರ್ಜಿ ಏನಿದಾವಲ್ಲಿ ಅವೆಲ್ಲವೂ ಬಂದಿರೋದು ರಿಪೋರ್ಟ್ ಮಾಡಿದ್ದಾರೆ. ಆಯ್ತು, ಫಸ್ಟ್ ಹೇಳಿ ಎಸ್ಕಾಮ್